ಬ್ಯಾಂಕ್ನಲ್ಲಿ ಸಾಲ ಪಡೆದವರೆಲ್ಲ ಬ್ಯಾಂಕಿನ ಗ್ರಾಹಕರು ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಇತ್ತೀಚೆಗೆ ನೀಡಿದೆ. ಈ ಒಂದು ಪ್ರಕರಣದಲ್ಲಿ ಅಂದರೆ ಬ್ಯಾಂಕ್ನಲ್ಲಿ ಸಾಲ ಪಡೆದಂಥವರು ಅಂದರೆ ಕಮರ್ಷಿಯಲ್ ಉದ್ದೇಶಕ್ಕೆ ಪಡೆದಂಥವ್ರನ್ನು ಕೂಡ ಇಲ್ಲಿ ಗ್ರಾಹಕರು ಅಂತ ಪರಿಗಣಿಸೋದಕ್ಕೆ ಬರೋದಿಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ನ ಮಹತ್ವದ ಅಂಶ ಆಗಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟವನ್ನು ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣದಲ್ಲಿ ಬ್ಯಾಂಕ್ನಲ್ಲಿ ಸಾಲವನ್ನು ಏನು ಪಡ್ಕೊಂಡಿರ್ತಾರೆ ಅವರು ಎಲ್ಲರನ್ನೂ ಗ್ರಾಹಕರು ಅಂತ ಪರಿಗಣಿಸೋದಕ್ಕೆ ಬರೋದಿಲ್ಲ ಅನ್ನೋ ಅಂಶವನ್ನು ಹೇಳಿದೆ. ಅಂದರೆ ಈ ಒಂದು ಪ್ರಕರಣದಲ್ಲಿ ರಜನಿಕಾಂತ್ ರವರ ಕೊಚಾಡಿಯನ್ ಫಿಲಮ್ ಏನಿದೆ ಇದರ ಪೋಸ್ಟ್ ಪ್ರೊಡಕ್ಷನ್ಗಾಗಿ ಎದುರುದಾರರು ಅಂದರೆ ಅಡ್ವರ್ಟೈಸ್ ಕಂಪನಿಯವರು ಸಾಲವನ್ನು ಪಡ್ಕೊಂಡಿರ್ತಾರೆ. ಅದರ ನಂತರದಲ್ಲಿ ಆ ಸಾಲವನ್ನು ಅವರು ತೀರಿಸೋದಕ್ಕೆ ವಿಫಲರಾಗಿರ್ತಾರೆ. ಇದರ ವಿರುದ್ಧ ಅವರು ನೋಟಿಸ್ಗಳನ್ನು ಬ್ಯಾಂಕ್ನವ್ರು ನೀಡಿರ್ತಾರೆ. ಸೊ ಹಾಗಾಗಿ ಪರಿಹಾರ ಕೋರಿ ಇವರು ಗ್ರಾಹಕ ವೇದಿಕೆಯನ್ನು ಏರಿರ್ತಾರೆ. ಸೊ ಗ್ರಾಹಕ ವೇದಿಕೆಯಲ್ಲಿ ಅಡ್ವರ್ಟೈಸ್ ಕಂಪನಿಯವರ ಪರವಾಗಿ ತೀರ್ಪನ್ನು ನೀಡಲಾಗಿರುತ್ತೆ, ಅವರ ಗ್ರಾಹಕರು ಅಂತ ಪರಿಗಣಿಸಿ. ಆದರೆ ಇದರ ವಿರುದ್ಧ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇವರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣದ ಒಂದು ವಿಚಾರಣೆ ನಡೆದ ನಂತರದಲ್ಲಿ ಇವರು ಕಮರ್ಷಿಯಲ್ ಉದ್ದೇಶಕ್ಕಾಗಿ ಅಂದರೆ ಲಾಭ ಮಾಡುವ ಉದ್ದೇಶಕ್ಕಾಗಿ ಈ ಸಾಲವನ್ನು ಪಡ್ಕೊಳ್ಳಲಾಗಿದೆ ಅನ್ನುವ ಒಂದು ತೀರ್ಮಾನಕ್ಕೆ ಸುಪ್ರೀಂ ಕೋರ್ಟ್ ಬರುತ್ತೆ. ಸೊ ಹಾಗಾಗಿ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಏನು ಸಾಲವನ್ನು ಪಡ್ಕೊಳ್ಳಲಾಗಿರುತ್ತೆ, ಲಾಭದ ಉದ್ದೇಶಕ್ಕೋಸ್ಕರ ಸಾಲವನ್ನು ಪಡ್ಕೊಳ್ಳಲಾಗಿರುತ್ತೆ, ಅಂಥವರನ್ನು ಗ್ರಾಹಕರು ಅಂತ ಪರಿಗಣಿಸೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಇವರನ್ನು ಗ್ರಾಹಕರು ಅಂತ ಪರಿಗಣಿಸೋದಕ್ಕೆ ಬರೋದಿಲ್ಲ ಅಂತೇಳಿ ಮಹತ್ವದ ತೀರ್ಪನ್ನು ನೀಡಿದ್ದು. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡಬಹುದಾಗಿರುತ್ತೆ. ಸೊ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿರೋದನ್ನ ಪರಿಗಣಿಸೋದಾದರೆ ಇಲ್ಲಿ ನಾವು ಬ್ಯಾಂಕ್ನಲ್ಲಿ ಏನು ಸಾಲ ಪಡ್ಕೊಂಡಿರ್ತಾರೆ ಅವರನ್ನು ಎರಡು ರೀತಿಯಲ್ಲಿ ಡಿವೈಡನ್ನು ಮಾಡ್ಕೋಬೋದು. ಒಂದು ಲಾಭದ ಉದ್ದೇಶಕ್ಕೋಸ್ಕರ, ಒಂದು ವೈಯಕ್ತಿಕವಾಗಿ ಅನ್ನೋದನ್ನು. ಲಾಭದ ಉದ್ದೇಶಕ್ಕೋಸ್ಕರ ಅಂದರೆ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಅಂದರೆ ಆ ಸಾಲವನ್ನು ಪಡೆದು ಅದನ್ನು ಇನ್ನೊಂದು ಕಡೆ ಹಾಕಿ ಅದರಿಂದ ಲಾಭವನ್ನು ಮಾಡುವ ಉದ್ದೇಶವನ್ನು ಇಟ್ಕೊಂಡು ಮಾಡೋಂಥದ್ದು ಲಾಭದ ಉದ್ದೇಶಕ್ಕೋಸ್ಕರ ಅನ್ನೋದನ್ನ ಪರಿಗಣಿಸ್ಬೋದಾಗಿದೆ. ಅದೇ ಪರ್ಸನಲ್ ಆಗಿ ತಗೊಳ್ಳೋವಂಥದ್ದು ಅಥವಾ ಒಂದು ಮನೆ ಮೇಲೆ ಮನೆ ಕಟ್ಟೋದಕ್ಕೆ ತಗೊಳ್ಳೋವಂಥದ್ದು, ತನ್ನ ವೈಯಕ್ತಿಕ ಸಾಲಗಳನ್ನು ತಗೊಳ್ಳೋವಂಥದ್ದು, ಸೊ ಇದು ಕಮರ್ಷಿಯಲ್ಗೆ ಬರೋದಿಲ್ಲ. ಸೊ ಹಾಗಾಗಿ ಈ ರೀತಿಯಲ್ಲಿ ವೈಯಕ್ತಿಕವಾಗಿ ತಗೊಳ್ಳೋಂಥದ್ದನ್ನು ಅವಂಥವ್ರನ್ನ ಗ್ರಾಹಕರು ಅಂತ ಪರಿಗಣಿಸ್ಬೋದಾಗಿರುತ್ತೆ. ಕಮರ್ಷಿಯಲ್ ಉದ್ದೇಶಕ್ಕೆ ತಗೊಳ್ಳೋವಂಥವ್ರನ್ನ ಬ್ಯಾಂಕ್ನ ಗ್ರಾಹಕರು ಅಂತ ಪರಿಗಣಿಸೋದಕ್ಕೆ ಬರೋದಿಲ್ಲ ಅನ್ನೋದು ಈ ಒಂದು ಮಹತ್ವದ ಸುಪ್ರೀಂ ಕೋರ್ಟ್ನ ತೀರ್ಪಾದಂಥ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ವರ್ಸಸ್ ಅಡ್ವರ್ಟೈಸ್ ಲಿಮಿಟೆಡ್ ಏನಿದೆ ಇದರ ಒಂದು ಅನ್ವಯ ನೋಡಬಹುದಾಗಿರುತ್ತೆ. ಸೊ ಹಾಗಾಗಿ ಈ ಪ್ರಕರಣದ ಪೂರ್ತಿ ವಿಚಾರವನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡಬಹುದಾಗಿರುತ್ತೆ.